नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। ಆಗಿ ನಿಮ್ಮ ಮುಖಾಂತರ ಬಿಜಾಪುರ ಜನತೆಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ। ಈ ಒಂದು ಇವತ್ತು ಏನು ಬಂದ್ ಕರೆಗೆ ಎಲ್ಲರೂ ನಮ್ಮ ಕೈ ಜೋಡಿಸಿ ಎಲ್ಲ ಅಂಗಡಿ ಮುಖಟು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ। ಏನು ಈ ಒಬ್ಬ ನಮ್ಮ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರ ಮೇಲೆ ಒಂದು ಶೂ ಎಸೆಯುವುದರ ಮೂಲಕ ಒಬ್ಬ ಹುಚ್ಚ ವ್ಯಕ್ತಿಗೆ ಎಷ್ಟು ರಕ್ಷಣೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂತ ಅಂದ್ರೆ ನಿಜವಾಗಲೂ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೋಗ್ತಾ ಇದೆ ಈ ದಿವಸ ನ್ಯಾಯ ಎಲ್ಲಿದೆ? ಒಬ್ಬ ನ್ಯಾಯಮೂರ್ತಿಗಳಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದ್ರೆ ಇನ್ನು ಮತ್ತೆ ಇವರು ಬಾಕಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವರು ನ್ಯಾಯ ಕೊಡಕ್ ಸಾಧ್ಯನಾ? ಆದ್ರಿಂದ ಈ ಹೋರಾಟ ನಮ್ಮ ಪಕ್ಷದಿಂದ ಇನ್ನೂ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರದಿಂದ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ। ಮಹಾನಗರ ಪಾಲಿಕೆಯ ದಿನೇಶ್ ಹಳ್ಳಿ, ಮಹಾನಗರ ಪಾಲಿಕೆಯ ಸದಸ್ಯರು, ವಿಜಯಪುರ। ಸುಪ್ರೀಂ ಕೋರ್ಟ್ ಜಡ್ಜರ ಮೇಲೆ ಏನು ಬೂಟ ಒಂದು ಒಗದ ವಕೀಲನಿಗೆ ಕಟ್ಟಿ ಒಬ್ಬ ಹುಚ್ಚ ವಕೀಲಿಗೆ ಕೆಟ್ಟ ಇಂಥ ಅವರಿಗೆ ಫಾಸಿ ಕೊಡಬೇಕು, ಇಲ್ಲದ್ರೆ ಏನಾರ ಇದು ಮಾಡಬೇಕು। ಆದರೆ ನಮ್ಮ ಜನ ಎಲ್ಲರೂ ಕೂಡಿ ಹಳ್ಳಿಲಿಂದ ಸಿಟಿಲಿಂದ ಓಣಿಲಿಂದ ಬಂದು ಎಲ್ಲರೂ ಮೆರವಣಿಗೆಗೆ ಬೆಂಬಲ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು ಹೇಳ್ತೀನಿ। अक्टूबर 6 तारीख के दिन सुप्रीम कोर्ट के चीफ जस्टिस ऑफ इंडिया बी.आर. गवाई साहब को एक आरएसएस का वकील ने शू फेंका है हियरिंग के वक्त। इस वजह से आज बीजापुर बंद बुलाया गया था। पूरे हिंदू मुस्लिम दलित और पूरे संगठन की तरफ से सपोर्ट मिला है, पूरे दुकानदारों तरफ से सपोर्ट मिला है। आज का दिन पूरा विजयपुर बंद है, जब तक स्ट्राइक रहेगा जब तक बंद। ಕಳೆದ ವಾರ ಅಂದರೆ 6 ಅಕ್ಟೋಬರ್ 2025ರಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗವಾಯಿ ಸಾಹೇಬರ ಮೇಲೆ ಒಬ್ಬ ಮನುವಾದಿ ಹಾಗೂ ಜಾತಿಯ ಹೊದಿಕೆಯನ್ನು ಹೊತ್ತುಕೊಂಡಂತ ರಾಕೇಶ್ ಕಿಶೋರ್ ಎಂಬ ಒಬ್ಬ ಮೂರ್ಖ ಮನುಷ್ಯನು ನ್ಯಾಯಮೂರ್ತಿಗಳಿಗೆ ಒಂದು ಬೂಟು ಎಸೆದಿದ್ದು, ಆ ಘಟನೆಗೆ ಪ್ರತಿಭಟನೆ ಮುಖಾಂತರ ಇವತ್ತು ನಾವು ವಿಜಯಪುರ ಬಂದ್ ಮುಖಾಂತರ ನಾವು ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ಇದು ಅಲ್ಲದೆ ಎಲ್ಲ ಭಾಜಪ ವಿರಹಿತ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ। ಇವತ್ತಿನ ದಿನ ಈ ಪ್ರತಿಭಟನೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಅತ್ಯಂತ ಪ್ರತಿಭಾವಂತ ಹಾಗೂ ಜಾಣ್ಮೆಯುಳ್ಳಂತ ಎಲ್ಲ ಸಂವಿಧಾನ ವಿಚಾರಗಳು ಹಾಗೂ ಸಮಾನತೆ ಉಳ್ಳಂತ ಎಲ್ಲ ನಾಗರಿಕರು ಒಂದು ಉತ್ಸ್ಫೂರ್ತ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದು, ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಆ ಎಲ್ಲ ಜನರಿಗೆ ನಾನು ಹಾರ್ದಿಕ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ। ಅದೇ ರೀತಿ ಇವತ್ತಿನ ದಿನ ಈ ಪ್ರತಿಭಟನೆಯು ಒಂದು ಶಾಂತಿಯುತವಾಗಿ ಒಂದು ಒಳ್ಳೆಯ ಒಂದು ಶುದ್ಧ ವಾತಾವರಣದಲ್ಲಿ ಜರುಗುತ್ತಿದ್ದು, ಇದಕ್ಕೆ ಎಲ್ಲ ಮಾಧ್ಯಮದವರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ನಮಗೆ ಎಲ್ಲ ರೀತಿಯಿಂದ ಸಹಕರಿಸುತ್ತಿದ್ದು, ಅದಕ್ಕೆ ನಾನು ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಒಂದು ಜೈ ಭೀಮ್ ವಂದನೆಗಳನ್ನು ಕೂಡ ಸಲ್ಲಿಸುತ್ತಿದ್ದೇನೆ। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए टीवी 22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।